ನಮ್ಮ ಮುಖ್ಯಮಂತ್ರಿ ಪದವಿ ಡಿಮಾಂಡ್ ಮಾಡ್ತಾ ಇಲ್ಲ. 2022ರವರೆಗೆ ಮುಂದೇನಾಗ್ತದೆ ನೋಡೋಣ ಅಂತ ಹೇಳಿದ್ರಿ. ಮತ್ತು ನಾವು ನಿಮ್ಗೆ ಒಪ್ಪಿಗೆ ಕೊಟ್ಟಿವಿ. ಈಗ ನೋಡ್ರಿ ಹೆಂಗೆ ನಡೆದದ ಅನ್ನೋಂಥದ್ದು ಹೇಳೋ ಸಲುವಾಗಿನ ಈಗ DKC ಅವರು ದೆಹಲಿಗೆ ಹೋಗಿದ್ದಾರೆ. ಇದನ್ನು ಹೆಂಗಾದ್ರು ಮಾಡಿ ತಡೆ ಸಲುವಾಗಿ ಈಗ ಸಂಪುಟ ವಿಸ್ತರಣೆ ಮತ್ತು ಇನ್ನುಳಿದ ವಿಷಯಗಳನ್ನು ತೆಗೆದುಕೊಂಡ ನಮ್ಮ ಈ ವಿರೋಧಿ ಬಣದ ನಾಯಕರು ಇವರು ಆದಷ್ಟು DKCಗೆ ಮುಗುದಾನ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವೆಲ್ಲ ತಿಕ್ಕಾಡದಿಂದಾಗಿ ಸಹಜವಾಗಿ ಏನು ಅಂತಾರಲ್ಲ, ಒಂದು ಕಪ್ಪು ಮಸಿ ಒಂದು ಹನಿ ಇಡೀ ಬಿಳಿ ಕಾಗದವನ್ನು ಕಪ್ಪು ಮಾಡಿದಂತ ಹಂಗೆ ಇಲ್ಲಿವರೆಗೆ ಏನೇನೋ ಸಾಧನೆ ಮಾಡೋದು ಇಲ್ಲ ಅಂತ ಅಲ್ಲ. ಪೂರ್ಣ ಪ್ರಮಾಣದಲ್ಲೇ ಒಂದಿಷ್ಟು ಸಹಾಯ ಸಹಕಾರ ಜನಸಾಮಾನ್ಯರಿಗೆ ಆಗಿದೆ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ. ಅದಕ್ಕಾಗಿ ಈ ಜನರ ಒಂದು ಏನಪ್ಪ ಅಂದ್ರೆ ಪ್ರೀತಿ ವಿಶ್ವಾಸ ಗಳಿಸುವರೇನ ಮುಂದುವರಿಯುವಾಗ ಸಿದ್ದರಾಮಯ್ಯರು ವಾರಸ ಯಾರಪ್ಪ ಅಂದ್ರೆ ಈಗಾಗಲೇ ಹೆಚ್ಚಂದ್ರೆ ಹೇಳಿದರು ಸತೀಶ್ ಅವರು ಅಂತೇಳಿ. ಅದನ್ನು ಇಲ್ಲಿ ಮತ್ತೊಂದು ಪ್ರೂವ್ ಮಾಡಿ DKC ವರ್ಸಸ್ ಸತೀಶ್ ಮುಂದಿನ 2022ರಲ್ಲಿ ಯಾರು ಜನಬೆಂಬಲ ಆಗ್ತದೆ ಅವ್ರಿಗೆ ಅನ್ನುವಂಗೆ ಇವೆಲ್ಲ ನಡೀತಾ ಇದ್ದಾವೆ. ಇದಕ್ಕಾಗಿ ಹೊಸ ಸಂಘಟನೆ ಮಾಡಬೇಕಾಗಿದೆ. ಇವರು ಮೌನ ಮುರಿದು ಮಾತಾಡಬೇಕಾಗಿದೆ ಸಿದ್ದರಾಮಯ್ಯನವರು. ಇದನ್ನ ಬಯಸ್ತಾ ಇದ್ದಾರೆ ಎಲ್ಲರೂ. ನೀವು ಮೌನ ಮುರಿರಿ, ಮಾತಾಡ್ರಿ. ನೀವು ಮೌನ ಮುರಿರಿ ಅಂದ್ರೆ ನಮ್ಮ ಎದುರಾಳಿಗಳು ನಮ್ಮ ಬುಲ್ಡೋಜರ್ ಹಚ್ಚ ಸರಿಸಿಬಿಡ್ತಾರೆ ಬದಿಗೆ. ಈಗಾಗಲೇ ಕೆಲಸ ನಡೆದ ಜೋರ್ದಾರಾಗಿ ಅಂಥೇಳಿ ಇಲ್ಲೇ ಈ ಏನಪ್ಪ ಅಂತಂದ್ರೆ ಇವ್ರ ಪರ ಇದ್ದಂಥ ಸಂಘಟನೆಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾವೆ. ಅದಕ್ಕೆ DKC